ಯಾವುದೇ ಗಿಡಗಳ ಮೇಲೆ ಸ್ನೋ ಬಿದ್ದರೆ ಏನು ಲುಕ್ಕಾಗಿ ಕಾಣಿಸುತ್ತೆ. ಹಿಮ ಅಂತೂ ಸುಮಾರು ಹೊತ್ತಿಂದ ಬೀಳ್ತಾ ಇದೆಯಲ್ಲ, ಇದು ಡೆಪ್ನೆಸ್ ಜಾಸ್ತಿ ಇದೆ ನೋಡಿ. ಕೆರೆದು ಸುಮಾರು ಭೂಮಿ ಸಿಗೋಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ, ಆಮೇಲೆ ಭೂಮಿ ಸಿಗುತ್ತೆ. ಸ್ನೋ ಬಿದ್ದಾಗ ಈ ಥರ ಚಿಕ್ಕ ಚಿಕ್ಕ ಬ್ರಿಡ್ಜ್ಗಳು ಹೈಲೈಟಾಗಿ ಕಾಣುತ್ತೆ. ಈ ನೇತಾಡೋದ್ರ ಮೇಲೆ ಕುತ್ಕೊಬೇಕು ಒಂದ್ಸಲ. ಪ್ಯೂರ್ ಸ್ನೋ ಇದಂತೂ. ಕತೆ ತಿಂತ ಇದೆ ಗುರು, ನಾಯಿ ತಿಂತ ಇದ್ದಿಲ್ಲ, ಸ್ನೋ ತಿಂತ ಇದ್ದಿಲ್ಲ. ಕಾಲೋ ಭಾಯ್, ಈ ಕೈಗೆ ಏನಾರು ಕಡಿಗಡಿ ಬಿಟ್ಟದ ಗುರು, ಕೋಪ ಬಂದಂಗಿದೆ. ಅದಕ್ಕೆ ಬಾಲ ಬೇರೆ ಅಲ್ಲಾಡಿಸ್ತಾ ಇಲ್ಲ. ಈತೀರಿ ಗುರು, ಏನು ಆಟ ಆಡ್ತಾ ಇದೆ, ಏನು ಕಚ್ಚಕ್ಕೆ ಬರ್ತಾ ಇದೆ ನಂಗಂತೂ ಗೊತ್ತಿಲ್ಲ. ಅಯ್ಯೋ ರಾಮ, ಯಾಕಾದರೂ ಬಂದ ಅನ್ನಿಸ್ತಾ ಇದೆ ಆಚೆ. ಕಚ್ಚಿಸ್ಕೊಂಡ್ರೆ ವಾಸಿನೇ ಆಗಲ್ಲ ಈ ಚಳಿಗೆ. ಅಪ್ಪ ಹೆಂಗೆ ಸಹಿಸಿದೆ ಗುರು ಅದಂತೂ. ಹಿಂದಿಂದೇನೆ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಅಪ್ಪ ಹೋಯ್ತು, ಅಪ್ಪ ಆ ಕಡೆ ನೋಡ್ತೀವಿ ಡೈವರ್ಟ್ ಆಗೋಯ್ತು ಅದಂತೆ. ಎಸ್ಕೇಪ್ ಆಗೋದು. ಹಿಂದೆಯಿಂದ ಬಂದ್ಬಿಟ್ಟು ಕಚ್ಬಿಟ್ರೆ ಗೊತ್ತಾಗಲ್ಲ. ಈಗ ಬರ್ತಾ ಇದೆ ಗುರು ಹಿಂದೆ. ರೆಡಿಯಾಗಿರ್ಬೇಕು ಈಗ ವಾರ್ಗೆ. ಉರ್ದೋಯ್ತು ನಂಗಂತೂ, ಹೋಗುತ್ತೆ ಅಂತ ನೋಡ. ಅವಾಗಿಂದ ಎಲ್ಲ ಒಂದೇ ಥರ ಕಾಣ್ತಾ ಇದೆ, ಯಾವ ಜಾಗನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ನಾನೇನಾದರೂ ತಪ್ಪಿಸ್ಕೊಂಬಿಟ್ರೆ ನೋಡಿ, ನನ್ನ ಫುಡ್ ಪ್ರಿಂಟ್ಸ್ನ ನಾನೇ ಫಾಲೋ ಮಾಡಬೇಕು. ಹಿಂಗೆ ಫಾಲೋ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಲ್ಲಿಂದ ಸೀದಾ ಹಂಗೆ ಹೋಗ್ಬಿಟ್ಟೆ, ಸೀದಾ ಹುಡ್ಕೊಂಡು ಇಲ್ಲೇ ಇದೆ. ಇದು ಹಿಮ ಬಿದ್ದಿದೆಯಲ್ಲ ಗೊತ್ತೇ ಆಗಲಿಲ್ಲ. ನೆನ್ನೆ ರಾತ್ರಿಯಿಂದ ಇಲ್ಲೇ ಇದ್ದೀನಿ ನಾನು.